ಭೀಂಪುರ ಅನ್ನೋ ಊರಲ್ಲಿ ವಿಷ್ಣು ಮಿಠಾಯಿ ಅಂಗಡಿ ತುಂಬಾ ಖ್ಯಾತವಾಗಿತ್ತು. ವಿಷ್ಣು ಮಿಠಾಯಿ ಅಂಗಡಿ ಬಗ್ಗೆ ಬೇರೆ ಊರಲ್ಲೆಲ್ಲ ಚರ್ಚೆಯ ವಿಷಯವಾಗಿತ್ತು. ವಿಷ್ಣು ಮತ್ತೆ ತನ್ನ ಪತ್ನಿ ಶುದ್ಧವಾದ ತುಪ್ಪದಿಂದ ಎಲ್ಲಾ ಮಿಠಾಯಿಗಳನ್ನ ಮಾಡ್ತಾ ಇದ್ರು. ಅದರ ಸುವಾಸನೆ ಇಡೀ ಊರಿಗೆ ಹರಡ್ಬಿಡ್ತಿತ್ತು. ಆ ಸುವಾಸನೆಯಿಂದ ಊರಿನ ಜನ ಎಲ್ಲ ಅಂಗಡಿ ಕಡೆಗೆ ಬರ್ತಾ ಇದ್ರು. ಅವನ ಅಂಗಡಿಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ವಿಷ್ಣು ತನ್ನ ಸಂಪಾದನೆಯಿಂದ ಸಂತೋಷವಾಗಿರ್ಲಿಲ್ಲ. ಅವನಿಗೆ ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೇಕು ಅಂತ ದುರಾಸೆ ಇತ್ತು. ಒಂದಿನ ಏನಾಯ್ತು ಅಂದ್ರೆ ಇದೇ ಆಲೋಚನೆಯಲ್ಲಿ ಮುಳುಗೋಗಿದ್ದ. ನಾನು ಏನು ಮಾಡಬೇಕು ನನಗೆ ಜಾಸ್ತಿ ಲಾಭ ಬರೋದಕ್ಕೆ? ನಾನು ಪಾರ್ಟ್ನರ್ನ ಮಾಡ್ಕೊಂಡ್ಬಿಡ್ಲಾ? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನನ್ನ ಗ್ರಾಹಕರು ಹೊರಟೋಗ್ಬಿಡ್ತಾರೆ. ಈಗ ಏನು ಮಾಡೋದು? ಆ ಸಮಯದಲ್ಲಿ ವಿಷ್ಣು ಹೆಂಡತಿ ಸುರೇಖಾ ಅಲ್ಲಿಗೆ ಬಂದ್ಲು. ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಯಾವಾಗ್ಲೂ ಯೋಚನೆ ಮಾಡ್ತೀನಲ್ಲ, ಅದೇ ಜಾಸ್ತಿ ಹಣವನ್ನ ಹೇಗ್ ಸಂಪಾದನೆ ಮಾಡೋದು ಅಂತ. ನೀವು ನಿಮ್ಮ ಯೋಚನೆನೋ ಎರಡೂ ನನಗೆ ಅರ್ಥನೇ ಆಗೋದಿಲ್ಲ. ಊಟ ತಂದಿದ್ದೀನಿ ಮಾಡಿ, ಇಲ್ಲ ಅಂದ್ರೆ ತಣ್ಣಗಾಗತ್ತೆ. ಸುರೇಖಾ ಅಲ್ಲಿಂದ ಹೊರಟೋದ್ಲು. ಆದ್ರೆ ವಿಷ್ಣು ತನ್ನ ಆಲೋಚನೆಯಲ್ಲೇ ಮತ್ತೆ ಮುಳುಗೋದ. ನಾನ್ ಏನ್ ಮಾಡ್ಲಿ? ಇದ್ದಕ್ಕಿದ್ದ ಹಾಗೆ ಅವನ್ ದೃಷ್ಟಿ ಅವನ್ ತಕ್ಕಡಿ ಮೇಲ್ ಬಿತ್ತು. ಆಮೇಲೆ ಒಂದು ಉಪಾಯ ಹೊಳಿತು. ಮಾರನೇ ದಿನ ವಿಷ್ಣು ಪಟ್ನಕ್ ಬಂದ. ಅಲ್ಲಿ ಒಂದು ಗೋಲಾಕಾರದ ಸೋಜಿಗಲ್ನ ಖರೀದಿಸ್ದ. ವಿಷ್ಣು ಆ ಸೋಜಿಗಲ್ನ ಅವನ್ ತಕ್ಕಡಿ ಕೆಳಗಡೆ ಅಂಟಿಸ್ದ. ಈಗ ನನಗೆ ಒಳ್ಳೆ ಲಾಭನೂ ಆಗತ್ತೆ, ಗ್ರಾಹಕರು ಕೂಡ ಓಡ್ ಹೋಗೋದಿಲ್ಲ. ಅಷ್ಟ್ರಲ್ಲಿ ಅವನ ಅಂಗಡಿಗೆ ಒಬ್ರು ಗ್ರಾಹಕರು ಬಂದ್ರು. ಅಣ್ಣ, 1 ಕೆಜಿ ಜಿಲೇಬಿ ಕೊಡೋಣ. ವಿಷ್ಣು ಆ ಗ್ರಾಹಕನ್ಗೆ ಜಿಲೇಬಿ ಕೊಟ್ಟ. ಆಮೇಲೆ ದುಡ್ಡು ನೋಡ್ತಿದ್ದ ಹಾಗೆ ತುಂಬಾ ಖುಷಿ ಪಟ್ಟ. ಅವನ್ ತಕ್ಕಡಿಗೆ ಸೋಜಿಗಲ್ ಅಂಟಿಸಿದ್ರಿಂದ ತೂಕ ಜಾಸ್ತಿ ತೋರಿಸ್ತಾ ಇತ್ತು. ಹಾಗಾಗಿ ಅವನ್ಗೆ ಹೆಚ್ಚು ದುಡ್ಡು ಬಂದು ಲಾಭ ಜಾಸ್ತಿ ಆಯ್ತು. ಅವನ್ ಲಾಭ ನೋಡಿ, ನನ್ನ ಹೆಂಡತಿ, ಇನ್ಮೇಲೆ ನನಗೆ ಯಾವುದೇ ಚಿಂತೆ ಇಲ್ಲ. ಹೌದಾ? ಅದ್ಯಾಕೆ? ಈಗ ನನ್ನ ಲಾಭ ಹೆಚ್ಚಾಗಿದೆಯಲ್ಲ. ಹೇಗ್ರಿ? ಎಲ್ ನೋಡು. ಆದ್ರೆ ಇದು ಮೋಸದ ವ್ಯಾಪಾರ ಅಲ್ವಾ? ಮೋಸ ಗೀಸ ಎಲ್ಲ ಏನೂ ಇಲ್ಲ, ಎಲ್ರೂ ಮಾಡ್ತಾರೆ. ಲಾಭ ಈಗ ಜಾಸ್ತಿ ಬರ್ತಿದ್ಯಲ್ಲ. ಆದ್ರೆ ನಾನ್ ಮತ್ತೊಮ್ಮೆ ಹೇಳ್ತೀನಿ, ಇದು ತುಂಬಾ ತಪ್ಪು. ವಿಷ್ಣು ಸುರೇಖಾ ಹೇಳಿದ ಮಾತಿಗೆ ಒಪ್ಕೊಳ್ಳಿಲ್ಲ. ಒಂದಿನ ಏನಾಯ್ತು ಅಂದ್ರೆ ಬಬ್ಲು ಅನ್ನೋ ಹುಡುಗ ವಿಷ್ಣು ಮಿಠಾಯಿ ಅಂಗಡಿಗೆ ಜಿಲೇಬಿ ಖರೀದ್ಸಕ್ಕೆ ಅಂತ ಬಂದ. ಅಣ್ಣ, 2 ಕೆಜಿ ಜಿಲೇಬಿ ಕೊಡಿ. ಈಗ್ಲೇ ಕೊಟ್ಟೆ ಇರಿ. ವಿಷ್ಣು 2 ಕೆಜಿ ಜಿಲೇಬಿನ ತೂಕ ಹಾಕ್ತಾ. ಬಬ್ಲು ವಿಷ್ಣುವಿಂದ ಜಿಲೇಬಿ ತಗೊಂಡಾಗ ಅವನ್ಗೆ ಏನೋ ಹೊಳಿತು. ಅಣ್ಣ, ಇದು 2 ಕೆಜಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಮತ್ತೊಂದ್ಸರಿ ತೂಕ ಹಾಕಿ ನೋಡಿ. ವಿಷ್ಣುಗೆ ಭಯ ಆಯ್ತು. ನೀನೊಬ್ಬನೇ ಅಲ್ಲ ಗ್ರಾಹಕ, ನಾನು ಬೇರೆಯವ್ರಿಗೂ ಕೂಡ ವ್ಯಾಪಾರ ಮಾಡಬೇಕು. ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗ್ತಾ ಇರು. ಬಬ್ಲುಗೆ ಆವಾಗ ಅರ್ಥ ಆಯ್ತು, ಇದ್ರಲ್ಲಿ ಏನೋ ಮಸ್ಲತ್ತಿದೆ ಅಂತ. ಬಬ್ಲು ಆ ಜಿಲೇಬಿನ ಇನ್ನೊಂದ್ ಅಂಗಡಿಗೆ ತಗೊಂಡ್ ಹೋಗಿ ಅಲ್ಲಿ ತೂಕ ಮಾಡ್ದ. ಆಗ ನೋಡಿದ್ರೆ ಜಿಲೇಬಿ ಬರೀ 1.5 ಕೆಜಿ ಇತ್ತು. ಬಬ್ಲು ಆಗ ಒಂದ್ ತಕ್ಕಡಿ ತಗೊಂಡು ವಿಷ್ಣು ಮಿಠಾಯಿ ಅಂಗಡಿಗೆ ವಾಪಸ್ ಬಂದ. ಕೇಳಿ ಕೇಳಿ ಕೇಳಿ, ಇಲ್ಲಿದೆ ಒಂದು ಮಾಯಾ ತಕ್ಕಡಿ. ಏನೇ ತೂಕ ಹಾಕಿದ್ರು ಕಡಿಮೆನೆ ತೋರ್ಸುತ್ತೆ. ಬನ್ನಿ ಬನ್ನಿ ಬನ್ನಿ. ವಿಷ್ಣು ಇದನ್ ನೋಡಿ ಹೆದರ್ಕೊಂಡ್ಬಿಟ್ಟ. ಆದ್ರೂ ಬಬ್ಲೂನ ಬಯೋದಕ್ಕೆ ಅಂಗಡಿಯಿಂದ ಆಚೆ ಬಂದ. ಏನಿದು ತಮಾಷೆ ಮಾಡ್ತಾ ಇದೀಯ ನೀನು? ತಮಾಷೆನ ನಾನಲ್ಲ, ನೀವು ಮಾಡ್ತಾ ಇರೋದು. ಅಮಾಯಕ ಊರಿನ ಜನಗಳನ್ನ ಲೂಟಿ ಮಾಡ್ತಾ ಇದ್ದೀರಾ. ಬಬ್ಲು ವಿಷ್ಣು ಅಂಗಡಿಲಿರೋ ತಕ್ಕಡಿನ ಎತ್ತಿಡ್ಕೊಂಡ. ಇದನ್ ನೋಡಿ, ಈ ಚುಂಬಕ, ಈ ವಿಷ್ಣು ನಮ್ಮೆಲ್ಲರನ್ನು ಲೂಟಿ ಮಾಡ್ತಾ ಇದ್ದಾನೆ. ಗ್ರಾಹಕರಿಗೆ ತುಂಬಾ ಕೋಪ ಬಂತು. ಅವರೆಲ್ಲಾ ಸೇರ್ಕೊಂಡು ವಿಷ್ಣುಗೆ ಚೆನ್ನಾಗಿ ಹೊಡೆದಾಕ್ಬಿಟ್ರು. ಅದಕ್ಕೆ ಹೇಳೋದು, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ರೇನೆ ಅದು ನಿಜವಾದ ಸಂಪಾದನೆ ಅಂತ. ಮತ್ತೆ ಮೋಸ ಮಾಡಿದ್ರೆ ಅದ್ರಿಂದ ಬರೀ ನಷ್ಟ ಆಗುತ್ತೆ ಅಂತ.
ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ ಮರಿಬೇಡಿ.